ಇವರು ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಬಿಟ್ಟು ದಾವಣಗೆರೆ ಜಿಲ್ಲೆಗೆ ಒಂದು ವಿದ್ಯಾಕಾಶಿ ಎಂಬ ಬಿರುದು ತಂದುಕೊಟ್ಟಿರುವಂತಹ ಯಾರಪ್ಪ ನಾಯಕ ಡಾಕ್ಟರ್ ಶ್ರೀನಿವಾಸ್. ನೂರಕ್ಕೆ ಕಾಂಗ್ರೆಸ್ ಇಲ್ಲಿ ಜೆಬಿರಿನ ಬಾರಿಸೋದು. ಇವತ್ತು ಸಿದ್ದರಾಮಯ್ಯ ಅವರು ಬಂಡೆ ಅಂತ ನಿಂತಿರುವಂತಹ ಡಿ.ಕೆ. ಶಿವಕುಮಾರ್ ಜೊತೆಗೆ ಅವ್ರ ಜೊತೆಗೆ ಭುಜ ಕೊಟ್ಬಿಟ್ಟು ಇವತ್ತು ಜನಪರ ಕೆಲಸ ಮಾಡ್ತಾರೆ. ಪ್ರತಿ ಒಂದು ಅಭಿವೃದ್ಧಿ ಮಾಡಿ ನಮ್ಮ ಜಿಲ್ಲಾ ಸಚಿವರು ಎಸ್ ಮಲ್ಲಿಕಾರ್ಜುನ್ ಅವರು ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಹರಿಕಾರ ಯಾರಪ್ಪ ಅಸಮಾಧಾನ ಏನಿದ್ರು ವಿಜೇಂದ್ರ ಅವರಿಗಿದೆ, ಯಾರು ಯತ್ನಾಳ್ ಅವರಿಗಿದೆ, ಜಮೀರ್ ಅಹಮದ್ ಸಾಹೇಬರು 5ನೇ ತಾರೀಕು ಬರ್ತಿದ್ದಾರೆ. ಅವರು ಮತಯಾಚನೆ ಮಾಡ್ತಾರೆ. ನೋಡಿ, ದಕ್ಷಿಣದಲ್ಲಿ ಎಲ್ಲಿವರೆಗೆ ಎನ್ಡಿಎ ಜೊತೆಗೆ ಜೆಡಿಎಸ್ ಇರುತ್ತೋ ಅಲ್ಲಿವರೆಗೆ ದಕ್ಷಿಣದಲ್ಲಿ ಜೆಡಿಎಸ್ ಅಭ್ಯರ್ಥಿನೇ ಇರಲ್ಲ. ಅಲ್ಪಸಂಖ್ಯಾತರು ಬಿಜೆಪಿ ವಿರುದ್ಧ ಮತ ಹಾಕ್ತಾರೆ ಸರ್. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ಮತ ಹಾಕ್ತಾರೆ. ಈ ಹಿಂದೇನು ಉದಾಹರಣೆ ಇದೆ. 60,000 ಮತಗಳಿಂದ ಡಾಕ್ಟರ್ ಶ್ಯಾಮನೂರ್ ಗೆದ್ದಿದ್ರು. ಯಾರು ಗೆಲ್ಬಹುದು? ಇದು ದಿವಂಗತ ಡಾಕ್ಟರ್ ಶ್ಯಾಮನೂರ್ ಶಿವಶಂಕರಪ್ಪ ಅವರ ಒಂದು ಭದ್ರ ಬುನಾದಿ ಹಾಕಿರುವಂತ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಕಳೆದ 2 ದಶಕಗಳಿಂದ ಸಾಕಷ್ಟು ಅಭಿವೃದ್ಧಿ ಮಾಡಿರುವಂತ ಒಂದು ಧೀಮಂತ ನಾಯಕ. ಅವರು ಫಸ್ಟ್ ಟೈಮ್ MLA ಆದಾಗ ಅವರ ಏಜು 64 ವರ್ಷ. ಸರಿ ಸುಮಾರು ಒಂದು 30 ವರ್ಷ ಅವರು ಜನರ ಸೇವೆಯಲ್ಲಿ ಅನೇಕ ಸೇವೆ ಮಾಡಿರುವಂತ ಅಭಿವೃದ್ಧಿ ಮಾಡಿರುವಂತ ನಾಯಕ. ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಇದ್ರು. ಮತ್ತೆ ಎಲ್ಲಾ ಸಮಾಜದವ್ರ ಜೊತೆಗೆ, ಅಹಿಂದ ವರ್ಗದವ್ರ ಜೊತೆಗೆ, ಅಲ್ಪಸಂಖ್ಯಾತರ ಜೊತೆಗೆ ನಿರಂತರ ಒಡನಾಟ ಇಡುವಂತ ಯಾರೋ ನಾಯಕರನ್ನು ಅದು ಶ್ರೀಮಾನ್ ಡಾಕ್ಟರ್ ಶ್ಯಾಮನೂರ್ ಶಿವಶಂಕರಪ್ಪ. ಇವರು ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಬಿಟ್ಟು ದಾವಣಗೆರೆ ಜಿಲ್ಲೆಗೆ ಒಂದು ವಿದ್ಯಾಕಾಶಿ ಎಂಬ ಬಿರುದು ತಂದುಕೊಟ್ಟಿರುವಂತ ಯಾರಪ್ಪ ನಾಯಕರಂದ್ರೆ ಡಾಕ್ಟರ್ ಶ್ಯಾಮನೂರ್ ಶಿವಶಂಕರಪ್ಪ. ಇವತ್ತು 100ಕ್ಕೆ 100 ಇಲ್ಲಿ ಕಾಂಗ್ರೆಸ್ಸೇ ವಿನ್ ಆಗೋದು. ಕಾಂಗ್ರೆಸ್ಸೇ ಇಲ್ಲಿ ಜೆಬಿರಿನ ಬಾರಿಸೋದು. ಇಲ್ಲಿ ನಮ್ಗೊಂದು ಯುವಕರಿಗೆ ಒಂದು ಅವಕಾಶ ಮಾಡ್ಕೊಳ್ಬೇಕಂತೇಳಿ ನಾವು ಪ್ರತಿಯೊಂದು ಕೂಗಿತ್ತು. ಆ ಕೂಗು ತಕ್ಕಂಗೆ ಇವತ್ತು ಇವರು ನಮ್ಮ ಸಮರ್ಥ ಮಲ್ಲಿಕಾರ್ಜುನ್ ಅವರು 27 ವರ್ಷದ ಯುವ ನಾಯಕರಿಗೆ ಒಂದು 2 ವರ್ಷ ಏನು ಉಳಿದಿರುವಂತ ಅವಧಿಗೆ ಒಂದು ಅವಕಾಶ ಮಾಡಿಕೊಟ್ಟು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ನಮ್ಮಲ್ಲಿ ಏನೇ ಭಿನ್ನಮತ ಇದ್ರು ಅದನ್ನೆಲ್ಲ ಬದಿಗಿಟ್ಬಿಟ್ಟು ನಿನ್ನೆ ನೋಡಿದ್ರಿ ನೀವು, ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಅಲ್ಪಸಂಖ್ಯಾತರ ನಾಯಕರು ತನ್ವೀರ್ ಸೇಠ್ ಅವರು, ಸಲೀಂ ಅಹಮದ್ ಅವರು, ಮತ್ತೆ ರಿಜ್ವಾನ್ ಅರ್ಷದ್ ಅವರು, ನಾವೆಲ್ಲರೂ ಇವರು ನಮ್ಮ ಯಾಸೀರ್ ಪಠಾಣ್ ಅವರು, ಎಲ್ಲರೂ ಅವರು ಒಗ್ಗಟ್ಟಿಂದ ಬಂದು ಮತ ಯಾಚನೆ ಮಾಡ್ತಾ ಇದ್ದಾರೆ. ಒಳ್ಳೆ ಒಂದು ನಮಗೆ ಜನರಿಂದ ಸ್ಪಂದನೆ ಸಿಗ್ತಾ ಇದೆ. 35ರಿಂದ 40,000 ಮತಗಳಿಂದ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂದ್ರೆ ನಮಗೆ ಎಲ್ಲೋ ಒಂದ್ ಕಡೆ ನಮ್ಮ ಅಭಿವೃದ್ಧಿ ಇರೋದ್ರಿಂದ ನಮ್ಗೆ ಶಕ್ತಿ. ಇವತ್ತು 5 ಪಂಚ ಗ್ಯಾರಂಟಿ ಕೊಟ್ಬಿಟ್ಟು ಮನೆಗೆ 2,000 ರೂಪಾಯಿ ಕೊಡೋದಾಗ್ಲಿ, ಉಚಿತ ವಿದ್ಯುತ್ ಕೊಡೋದಾಗ್ಲಿ, ಮತ್ತೆ ಬಸ್ ಫ್ರೀ ಕೊಡೋದಾಗ್ಲಿ, ಯುವಕರಿಗೆ ಯುವ ನಿಧಿ ಕೊಡೋದಾಗ್ಲಿ, ಅನೇಕ ಸವಲತ್ತುಗಳು ಕೊಟ್ಟಿವಿ. ಇವತ್ತು ಬಿಜೆಪಿ ಏನೇ ಹೇಳ್ಬೋದು, ಇವರು ಅಧಿಕಾರ ಇದ್ದಾಗ ನಾವು 5 6 CM-ಗಳನ್ನು ನೋಡಿದ್ವಿ. ಇವತ್ತು ಸಿದ್ದರಾಮಯ್ಯ ಅವರು ಬಂಡೆ ಅಂತ ನಿಂತಿದ್ದಾರಂತ ಡಿ.ಕೆ. ಶಿವಕುಮಾರ್ ಜೊತೆಗೆ ಅವ್ರ ಜೊತೆಗೆ ಭುಜ ಕೊಟ್ಬಿಟ್ಟು ಇವತ್ತು ಜನಪರ ಕೆಲಸ ಮಾಡ್ತಾ ಇದ್ದಾರೆ. ದಕ್ಷಿಣದಲ್ಲಿ ಮೊನ್ನೆ ಬಜೆಟ್ ಅಲ್ಲಿ 100 ಕೋಟಿ ಅನುದಾನ ಇದೆ. ಆ 100 ಕೋಟಿ ಅನುದಾನದಲ್ಲಿ ನೋಡಿ, ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸಮಸ್ಯೆ ಇದೆ, ಎಲ್ಲಾದ್ರೂ ಸಮಸ್ಯೆ ಇದ್ದಾಗ ಜನಸಂಖ್ಯೆ ಹೆಂಗೆ ಬೆಳೀತದೋ ಹಂಗೆ ಸೌಲಭ್ಯಗಳು ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ಮೊದಲಿರುವಂತಹ ಜನಸಂಖ್ಯೆ ಇದಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ. 2,30,000 ಮತದಾರರು ಇದ್ದಾರೆ. ಒಂದು 3 ಲಕ್ಷ ಜನಸಂಖ್ಯೆ ಇದೆ. ಮಕ್ಕಳು ಮರಿ ಎಲ್ಲ ಸೇರಿಸ್ಬಿಟ್ರೆ ಹೌದ್ರಾ? ಅವ್ರಿಗೆ ಏನ್ ಬೇಕು? ಇಲ್ಲಿ ಒಂದು ಸರ್ಕಾರಿ ಶಾಲೆಗಳು ಇದೆ ಆಲ್ರೆಡಿ. ಈಗ ಒಂದು PUC ಕಾಲೇಜು ಬೇಕು, ಪ್ರೀ ಅಪ್ಗ್ರೇಡೆಡ್ ಕಾಲೇಜ್ ಬೇಕು, ಡಿಗ್ರಿ ಕಾಲೇಜ್ ಬೇಕು. 100ಕ್ಕೆ 100 ಬರುವಂತ 2 ವರ್ಷ ಅವಧಿ ಏನಿದೆ, ಸಮರ್ಥ ಮಲ್ಲಿಕಾರ್ಜುನ್ ಅವರು ಒಂದು ಬಜೆಟ್ ನ ಉಪಯೋಗಿಸ್ಕೊಂಡ್ಬಿಟ್ಟು ಇಲ್ಲಿ ಡಿಗ್ರಿ ಕಾಲೇಜು ಮಾಡ್ತಾರೆ, PU ಕಾಲೇಜು ಮಾಡ್ತಾರೆ. ತಾವೆಲ್ಲೋದ್ರೂ CC ರೋಡ್ ಇದೆ, ಒಳಚರಂಡಿ ವ್ಯವಸ್ಥೆ ಇದೆ, 24x7 ನೀರಿನ ವ್ಯವಸ್ಥೆ ಇದೆ. ಮತ್ತೇನು ಸ್ಮಾರ್ಟ್ ಸಿಟಿ ಯೋಜನೆ ಬಂದಿದೆಯಲ್ಲ, ಆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಪ್ರತಿ ಒಂದು ಅಭಿವೃದ್ಧಿ ಮಾಡಿರೋದು. ನಮ್ಮ ಜಿಲ್ಲಾ ಸಚಿವರು ಎಸ್ ಮಲ್ಲಿಕಾರ್ಜುನ್ ಅವರು ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಹರಿಕಾರ ಯಾರಪ್ಪ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಅಂತ ಮಗ. ಎಸ್ ಮಲ್ಲಿಕಾರ್ಜುನ್ ಅವರ ಮಗನಾದ ಸಮರ್ಥ ಮಲ್ಲಿಕಾರ್ಜುನ್ ಅವರು ಒಳ್ಳೆ ವಿದ್ಯಾವಂತ, ಓದಿರುವಂತ ಒಂದು ಯುವಕ ಇದ್ದಾರೆ. ಅವ್ರಿಗೆ 100ಕ್ಕೆ 100 ನಮ್ಮೆಲ್ಲರೂ ಎಲ್ಲಾ ಜಾತಿ ವರ್ಗದವರು ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಅಸಮಾಧಾನ ಏನಿದ್ರು ವಿಜೇಂದ್ರ ಅವ್ರಿಗಿದೆ, ನಮ್ಮ ಯತ್ನಾಳ್ ಅವ್ರಿಗಿದೆ, ಮತ್ತೆ ನಮ್ಮ ರೇಣುಕಾಚಾರ್ಯ ಮತ್ತೆ ಸಿದ್ದೇಶ್ ಅವ್ರಿಗಿದೆ. ಇವರೆಲ್ಲ ಅಸಮಾಧಾನ ಇಲ್ಲ. ನಮ್ಮಲ್ಲಿ ಯಾವ ಲೀಡರ್ ಜೊತೆ ಅಸಮಾಧಾನ ಇಲ್ಲ. ಜಮೀರ್ ಅಹಮದ್ ಸಾಹೇಬರು 5ನೇ ತಾರೀಕು ಬರ್ತಿದ್ದಾರೆ. ಅವರು ಮತಯಾಚನೆ ಮಾಡ್ತಾರೆ. ನೋಡಿ, ನಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಮಾಡ್ತಾರೆ. ಯಾರು ಸ್ಟಾರ್ ಪ್ರಚಾರಕ್ಕೆ ಇರ್ತಾರೋ ಅವರಿಗೆ ನಾವು ಉಸ್ತುವಾರಿಯಾಗಿ ಬೇರೆ ಬೇರೆ ರಾಜ್ಯಕ್ಕೆ ಕಳಿಸ್ತಾರೆ. ನಾನು ಕೂಡ 17 ರಾಜ್ಯದಲ್ಲಿ ಕೆಲಸ ಮಾಡಿದ್ದೇನೆ. ಯುವ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯದರ್ಶಿ ಇದ್ದಾಗ ಇವತ್ತು ಬಾಲ್ಮಂಚಿನ ರಾಜ್ಯಾಧ್ಯಕ್ಷರಾಗಿ KPCC ಸೇವೆ ಸಲ್ಲಿಸ್ತಾ ಇದ್ದೀವಿ. ಇದೇ ದಾವಣಗೆರೆ ದಕ್ಷಿಣ ಕ್ಷೇತ್ರ ನಾನು ಹುಟ್ಟಿರೋದು. ಸೊ ಜಮೀರ್ ಅಹಮದ್ ಅವರು 5ನೇ ತಾರೀಕು ಬರ್ತಾರೆ. ಅದು ಬಹಳ ಮಹತ್ವವಾಗಿರುವಂತಹ ಕ್ಷೇತ್ರಗಳು ಯಾವ್ದು? ಕೇರಳದಲ್ಲಿ ಅವ್ರ ಬೇಡಿಕೆ ಜಾಸ್ತಿ ಇದೆ. ರಾಷ್ಟ್ರೀಯ ನಾಯಕರ ಬೇಡಿಕೆ ಇದ್ದೇ ಇರುತ್ತೆ. ಬಿಜೆಪಿಗೆ ಯಾಕೆ ಅಲ್ಪಸಂಖ್ಯಾತರ ಮೇಲೆ ಈಗ ಪ್ರೀತಿ? ಬಿಜೆಪಿಗೆ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇಲ್ಲ ಸರ್. ಯಾರು JDS ಜೊತೆ ಬಿಜೆಪಿ ಯಾರು ಒಪ್ಪಂದ ಮಾಡ್ಕೊಂಡಾರಲ್ಲ, NDA ಅಂದ್ರೆ ಈಗ ಅವ್ರು NDA ಹೌದ್ರಾ, ನಮ್ದು ಇಂಡಿಯಾ ಒಕ್ಕೂಟ. ಇಲ್ಲಿ NDA ಅಂದ್ರೆ ಏನ್ ಹೇಳಿ, ಈಗ 2 ಕಡೆ ಉಪಚುನಾವಣೆ, ಬಾಗಲಕೋಟೆ ಇದೆ, ಇಲ್ಲಿ ದಾವಣಗೆರೆ. ಒಂದು JDS ಯಾಕಪ್ಪ ಇವ್ರು ಬಿಟ್ಕೊಟ್ಟಿಲ್ಲ? ಬಿಟ್ಕೊಡ್ಬೇಕಿತ್ತಲ್ಲ ಇವ್ರು ಒಪ್ಪಂದ ಇಟ್ಬಿಟ್ರೆ. ಎರಡೂ ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. JDS ಅವಕಾಶನೇ ಇಲ್ಲ. ನಾನು ಹೇಳ್ತೀನಿ ಹೇಳ್ರಿ, ದಕ್ಷಿಣದಲ್ಲಿ ಎಲ್ಲಿವರೆಗೆ NDA ಜೊತೆಗೆ JDS ಇರುತ್ತೋ ಅಲ್ಲಿವರೆಗೆ ದಕ್ಷಿಣದಲ್ಲಿ JDS ಅಭ್ಯರ್ಥಿನೇ ಇರಲ್ಲ. ಆಲ್ರೆಡಿ ಸೋಲ್ಡ್ ಔಟ್.
ಅವ್ರೀಗ ಒಪ್ಪಂದ ಮಾಡ್ಕೊಂಡಾರೆ. ಇಲ್ಲಿ ಬಿಜೆಪಿನೇ ನಮ್ಗೆ ನೇರ ವಿರೋಧಿ, JDS ಸ್ಪರ್ಧೆನೇ ಇಲ್ಲ. ಮತ್ತೆ ಇಲ್ಲಿಂದ ಎಲ್ಲಿವರೆಗೂ ಬಿಜೆಪಿ ಜೊತೆ ಇರ್ತಾರೆ ಅಲ್ಲಿವರೆಗೆ ಇಲ್ಲಿ ದಾವಣಗೆರೆ ದಕ್ಷಿಣ ಆಗ್ಲಿ ಉತ್ತರದಾಗ್ಲಿ ಟಿಕೆಟ್ ತಗೊಂಡ್ ತೋರಿಸ್ಬಿಡ್ಲಿ JDS ಅವ್ರು ಹೌದಂತ ಕೇಳ್ತೀನಿ. ಅದೆಲ್ಲ ಈಗ ಹರಿಹರದಲ್ಲಿ ಈಗ ಇವ್ರು ಇದಾರಲ್ಲ ನಮ್ಮ ಹರೀಶ್ ಅವರು ಬಿಜೆಪಿಯಿಂದ ಗೆದ್ದಿದ್ದಾರೆ. ಅವರಿಗೆ ಒಂಥರ ಭೀತಿ, ಒಂಥರ ಹೆದರಿಕೆ ಸ್ಟಾರ್ಟ್ ಆಗ್ತಾ ಇದೆ. ಏನಂದ್ರೆ ಹೆಂಗೆ NDAದಲ್ಲಿ ನಾವು ಒಕ್ಕೂಟದಲ್ಲಿ JDS ಇದೆ, ಜಿಲ್ಲೆಯಲ್ಲಿ ಏನಾದ್ರು ಒಂದ್ ಕಡೆ ಟಿಕೆಟ್ ಬಿಟ್ಕೊಡ್ಬೇಕಂದ್ರೆ ಹರಿಹರ ಎಲ್ಲಾರು ಬಿಟ್ಕೊಡ್ಬೇಕಾ HS ಶಿವಶಂಕರ್ಗೆ ಅಂತ ಒಂಥರ ಅವ್ರಿಗೆ ಆಲ್ರೆಡಿ ಒಂದು ಹೆದರಿಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಏನ್ ಮಾಡ್ತಿದ್ದಾರೆ, ದಕ್ಷಿಣದಲ್ಲಿ ಹೋಗ್ತಿದ್ದಾರೆ, ಉತ್ತರದಲ್ಲಿ ಹೋಗ್ತಿದ್ದಾರೆ, ಕ್ಷೇತ್ರ ಹುಡುಕ್ತಾ ಇದ್ದಾರೆ. NDA ಒಕ್ಕೂಟದಲ್ಲಿ ಎಲ್ಲರೂ ತೀರ್ಮಾನ ಆಗ್ಬಿಟ್ರೆ ಹರಿಹರ ಕ್ಷೇತ್ರ ಬಿಟ್ಕೊಡ್ಬೇಕಾಗತ್ತಪ್ಪ, ಯಾಕಂದ್ರೆ ಆಲ್ರೆಡಿ ಅಲ್ಲಿ JDS ಒಂದ್ಸರಿ 2 ಸರಿ ಗೆದ್ದಿರೋಂತ ಉದಾಹರಣೆ ಇದೆ. ಸೊ ಹಾಗಾಗಿ BP ಹರೀಶರಿಗೆ ಒಂದು ಹೆದರಿಕೆ, ನನಗೆ ಸಿಟ್ಟಿಂಗ್ MLA ಎಲ್ಲಿ ಟಿಕೆಟ್ ತಪ್ಪು ಹೋಗುತ್ತೆ, 100 ಟಿಕೆಟ್ ತಪ್ಪು ಹೋಗುತ್ತೆ. ಒಂದ್ JDS ಎಲ್ಲರೂ ತಗೊಂಡ್ರೆ ಹರಿಹರದಲ್ಲಿ ಟಿಕೆಟ್ ತಗೋತಾರೆ. ಆದ್ರೆ ನಂದಿಗಾವಿ ಶ್ರೀನಿವಾಸ್ ಅವರು, S ರಾಮಪ್ಪನವರು ಬಹಳ ಶಕ್ತಿಯುತವಾಗಿ ಅಲ್ಲಿ ಕಾಂಗ್ರೆಸ್ ಇಂದ ಬುನಿಯಾದಿ ಹಾಕೊಂಡು ನಿಂತಿದ್ದಾರೆ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಯಾರಪ್ಪ ಅವರಿಗೆ ಶಕ್ತಿ ತುಂಬಿದ್ರೆ ಇದು ನಮ್ಮೇ ನಂದಿಗಾವಿ ಶ್ರೀನಿವಾಸ್ ರಾಮಪ್ಪ ಅವರು ಕೆಲಸ ಮಾಡಿದ್ದಾರೆ. ನಿಮಗೆ ಇನ್ನೊಂದು ಹೇಳ್ತೀನಿ ನೋಡಿ, ದಕ್ಷಿಣ ಆಗ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ಸರ್, ದಕ್ಷಿಣದಲ್ಲಿ ನೋಡಿ ಸರ್, ನೀವು ಎಲ್ಲಿಂದ ನೋಡಿ ಈ ಸ್ಕೂಲ್ ಕಾಲೇಜ್ ಮುಂದೆ ರೋಡ್ ಹೋಗಿ ಇದೆಲ್ಲ ಸ್ಮಾರ್ಟ್ ಸಿಟಿ ಮಾಡಿರೋಂಥ ರೋಡ್. ಮತ್ತೆ ನೀವೆಲ್ಲ ಭಾಷಾನಗರ, ರಾಜನಗರ, ರಾಮನಗರ ಎಲ್ಲಿ ಹೋದ್ರು CC ರೋಡ್ಗಳು ಆಗಿದೆ. ಮತ್ತೆ ಈ ದಕ್ಷಿಣ ಉತ್ತರ ಅನ್ನೋದು ಏನಿದೆ, ಈ PB ರೋಡ್ ಇದೆಯಲ್ಲ ಸರ್, ಅಲ್ಲಿ ಮಾತ್ರ ದಕ್ಷಿಣ ಉತ್ತರ. ಇಲ್ಲಿಗೆ ಅಲ್ಲಿಗೆ ಎಷ್ಟು 10 ನಿಮಿಷದಲ್ಲಿ ನಾವು ಉತ್ತರದಲ್ಲಿ ಇರ್ತೀವಿ, 10 ನಿಮಿಷದಲ್ಲಿ ದಕ್ಷಿಣದಲ್ಲಿ ಇರ್ತೀವಿ. ಎರಡೂ ಒಂದೇ ಕ್ಷೇತ್ರ. ಈಗ ರೈಲ್ವೆ ಸ್ಟೇಷನ್ ಎಲ್ಲಿದೆ, ದಕ್ಷಿಣ ಮತ್ತೆ ಉತ್ತರದ ಮಧ್ಯಭಾಗ. ಹೊಸ ಬಸ್ ಸ್ಟ್ಯಾಂಡ್ ಮಾತ್ರ ಉತ್ತರದಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಬರೀ 10 ನಿಮಿಷ ದೂರ. ಆಮೇಲೆ ಆಸ್ಪತ್ರೆ ಏನಿದೆ, SSK ಟ್ರಸ್ಟ್ ಇಂದ ಈಗ ಉಚಿತವಾಗಿ ಡಯಾಲಿಸಿಸ್ ಸೇವೆ ಸನ್ಮಾನ ಡಾಕ್ಟರ್ ಶ್ಯಾಮಶಂಕರ್ ಅವರು ಜೀವಂತ ಇದ್ದಾಗ ಅದನ್ನ ಉದ್ಘಾಟನೆ ಮಾಡಿದ್ದಾರೆ. ಯಾರೇ ಹೋದ್ರು ಫ್ರೀ SSK ಟ್ರಸ್ಟ್ ಇಂದ. ಫೈನಲ್ ಅಲ್ಪಸಂಖ್ಯಾತರ ಮತಗಳು ಯಾರು ಪಾಲು? ಅಲ್ಪಸಂಖ್ಯಾತರು BJP ವಿರುದ್ಧ ಮತ ಹಾಕ್ತಾರೆ ಸರ್. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ಮತ ಹಾಕ್ತಾರೆ. ಯಾಕಂದ್ರೆ ನಮಗೆ ಒಂದು ಟಿಕೆಟ್ ಏನಾರ BJP ಅವರು ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಸರ್. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಯಾರು ಗೆಲ್ಲುವಂತ ಅಭ್ಯರ್ಥಿ ಇತ್ತು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರಿಗೂ ಅವಕಾಶ ಇದೆ. ವಿಧಾನ ಪರಿಷತ್ ಸದಸ್ಯರಾಗಿ 3 ಸರಿ ಅವರಿಗೆ MLC ಅಬ್ದುಲ್ ಜಬ್ಬಾರ್ ಸಾಹೇಬ್ ಅವರಿಗೆ 3 ಸರಿ ಅವಧಿ ಕೊಟ್ಟಿದ್ವಿ. 11 ವರ್ಷದ ಅವ್ರು MLC ಇದ್ದಾರೆ. ಮೇಯರ್ ಮಾಡಿದ್ವಿ ಇಲ್ಲಿ ದಾವಣಗೆರೆಯಲ್ಲಿ, ಅಲ್ಪಸಂಖ್ಯಾತರಾಗಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರ ಅಯ್ಯೂಬ್ ಪೈಲಾನ್ ಆಗಿದ್ರು. ಕಾರ್ಪೊರೇಟರ್ಗಳೆಲ್ಲ ಅಲ್ಪಸಂಖ್ಯಾತರು, 8 ವಾರ್ಡಲ್ಲಿ ಕಾರ್ಪೊರೇಟರ್ಗಳು ಅಲ್ಪಸಂಖ್ಯಾತರು ಇದ್ದಾರೆ. 28ಗೆ ನೋಡಿ ಸರ್, 2028 ಅಲ್ಪಸಂಖ್ಯಾತರು ಅವಕಾಶ ಸಿಗಲ್ಲ ಅನ್ನಂಗಿಲ್ಲ. ಇವತ್ತೇನು ನಾವೆಲ್ಲ ಮತದಾನ ಮಾಡಿದ 5 ವರ್ಷಕ್ಕೆ, ಯಾರಿಗೆ? ಡಾಕ್ಟರ್ ಶ್ಯಾಮಶಂಕರ್ ಹೌದ್ರಾ? 3 ವರ್ಷದ ಅಕಾಲಿಕ ಮರಣ ಆಗುತ್ತೆ, 2 ವರ್ಷ ಅವಧಿ ಉಳಿದಿತ್ತು. ಸೊ ಅವರಿಗೆ ಸತ್ತವರ ಮನೆಗೆ ಅನುಕಂಪ. ಈಗ ನಾವು ಅಲ್ಲಿ ಬಾಗಲಕೋಟೆಯಲ್ಲಿ ಮೀಟಿ ಅವ್ರ ಮನೆತನಕ್ಕೆ ಕೊಟ್ಬಿಟ್ರೆ, ಇಲ್ಲಿ ಅವ್ರ ಮನೆತನಕ್ಕೆ ಕೊಟ್ಟು ಇದೇ BJP ಅವರು ಮಾತಾಡೋರು ಏನ್ ಗೊತ್ತಾ, ನೋಡಿ ಕಳೆದ 40 ವರ್ಷದಿಂದ ಶ್ಯಾಮಶಂಕರ್ ಕಾಂಗ್ರೆಸ್ಗೆ ಸೇವೆ ಸಲ್ಲಿಸಿದ್ರು, ಅಂತವ್ರಿಗೆ ಮೋಸ ಮಾಡ್ಬಿಟ್ರು ಅಂತ ಇದೇ ಬಮ್ಮಡಿ ಹೊಡೆದ್ಬಿಡು. ಹೌದ್ರಾ? ಒಪ್ತೀರಾ ಇದಕ್ಕೆ? 100ಕ್ಕೆ 100 ರೀ. ನಾವ್ ಹಿಂಗ್ ಮಾಡೋದು, ಹಂಗ್ ಬಮ್ಮಡಿ ಹೊಡೆಯೋದು, ಹಿಂಗ್ ಮಾಡಿದ್ರು. ಇವ್ರು ಏನ್ ಗೊತ್ತಾ, ಬರೀ ಬಮ್ಮಡಿ ಹೊಡೆದ ಕೆಲಸ. ಇವ್ರು ಸರ್ಕಾರದಲ್ಲಿ ಇದ್ದಾಗ ದಕ್ಷಿಣದಲ್ಲಿ ಒಂದ್ ಇಟ್ಗಿಟಾರ GM ಸಿದ್ದೇಶ್ ಅವರು 3 ಸರಿ ಸಂಸದರಾಗಿದ್ರು. ಇಲ್ಲಿ ಒಂದ್ ಏನಾರು ಬುನಾದಿ ಹಾಕಿದಾರೆ ದಕ್ಷಿಣದಲ್ಲಿ, ಅದಕ್ಕೆ ಅವರು ಕ್ಯಾನ್ವಸಿಗೆ ಬರ್ತಾ ಇಲ್ಲ GM ಸಿದ್ದೇಶ್. ನೋಡಿದ್ರೆ ನೀವು ದಕ್ಷಿಣದಲ್ಲಿ ಕೇಳಿದ್ವಿ, ಮೀಡಿಯಾದವ್ರು ನೀವೇ ಕೇಳ್ಬೇಕು ಅವ್ರನ್ನ. ನಾನು ಮೀಡಿಯಾದಲ್ಲಿ ನೋಡಿದೆ, ನನಗೆ ಹುಷಾರಿಲ್ಲಪ್ಪ ಅಂದ್ರು. ಅದೇ ಅವ್ರ ಮನೆಯವ್ರು ನಿಂತಾಗ ಗಾಡಿಯಲ್ಲಿ ಬಂದ್ರು, ಕಾರಲ್ಲಿ ಬಂದ್ರು. ಇವತ್ತು ದಾಸ್ಕರಿಯಪ್ಪ ನೆಮ್ಸಿ ಪಾಪದ ಬಲಿ ಮಾಡಕತ್ತಾರ ಸರ್. ಕ್ಯಾನ್ವಸ್ಗೆ ಹೋಗ್ತಾ ಇಲ್ಲ, ಇದೇ ಅಜಯ್ ಕುಮಾರ್ ಹೋಗ್ತಾ ಇಲ್ಲ, ಯಶವಂತರಾವ್ ಹೋಗ್ತಾ ಇಲ್ಲ, GM ಸಿದ್ದೇಶ್ ಬರ್ತಾನೆ ಇಲ್ಲ. ಬರೀ ಮೀಡಿಯಾದಲ್ಲಿ ಕುತ್ಕೊಂಡ್ಬಿಟ್ಟು T-ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡ್ಬಿಟ್ಟು ಬೈಕ್ ಕೊಡ್ತಾ ಇದ್ದಾರೆ. ಗೆದ್ರೆ ತಾನೆ. ಇದೇ ಶಾಮನೂರು ಶಿವಶಂಕರಪ್ಪ ಅವರು 94 ವರ್ಷ ಅವರಿಗೆ. ಇದೇ ಪ್ರಭಾವರು MP ಚುನಾವಣೆ ಅಂತ ಕ್ಯಾನ್ವಸ್ ಮಾಡಿದ್ರು ದಕ್ಷಿಣದಲ್ಲಿ. 27,000 ಲೀಡ್ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ದಕ್ಷಿಣದಲ್ಲಿ. ಅವ್ರು ಕ್ಯಾನ್ವಸ್ ಮಾಡೋರು ಆ ಏಜ್. ಆದ್ರೆ ನಡೀತಿದ್ದಾರೆ, ಓಡಾಡ್ತಿದ್ದಾರೆ. ನಾನು ಪಾಪ ಅವರು ಸೀನಿಯರ್, ಅವ್ರ ಬಗ್ಗೆ ನಾನೇನು ಹೇಳಲ್ಲ. ಆದ್ರೆ ಕೆಲವೊಂದ್ ಕಡೆ ದಾಸ್ಕರಿಯಪ್ಪ ಕ್ಯಾನ್ವಸ್ ಮಾಡ್ಬೇಕಿತ್ತು, ದಕ್ಷಿಣದಲ್ಲಿ ಮಾಡ್ತಾ ಇಲ್ಲ. ಎಲ್ಲ ಲೀಡರ್ಸ್ಗಳು ಕೈ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಲಾಭ ಏನ್ ಗೊತ್ತಾ ಸರ್, ನಮ್ಮ ಅಭಿವೃದ್ಧಿಯಿಂದ ನಮಗೆ ಲಾಭ. ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ, ಅದರಿಂದ ಲಾಭ ಬರಲ್ಲ ನಮಗೆ. ನಾವು ಅವ್ರ ರಿಸಲ್ಟ್ ಮೇಲೆ ನಮ್ಮ ರಿಸಲ್ಟ್ ನಿಂತಿಲ್ಲ. ನಮ್ಮ ರಿಸಲ್ಟ್ ನಿಂತಿರೋದು ನಮ್ಮ ವರ್ಕ್ ಏನ್ ಮಾಡಿದೀವಿ, ಅಭಿವೃದ್ಧಿ ಏನ್ ಮಾಡಿದೀವಿ, ಅದ್ರ ಮೇಲೆ ನಮ್ಮ ರಿಸಲ್ಟ್. ಎಷ್ಟು ಮತಗಳು? 35ರಿಂದ 40,000 ಮತಗಳಿಂದ ಗೆಲ್ತಾರೆ. ಬರೆದಿಟ್ಕೊಳ್ಳಿ. ಈ ಹಿಂದೇನು ಉದಾಹರಣೆ ಇದೆ. 40,000 ಮತಗಳಿಂದ ಡಾಕ್ಟರ್ ಶ್ಯಾಮಶಂಕರ್ ಅವರು ಗೆದ್ದಿದ್ರು. ಈ ಚುನಾವಣೆ ಕೂಡ ಸಮರ್ಥ ಮಲ್ಲಿಕರು 35ರಿಂದ 40,000 ಮತಗಳಿಂದ ಗೆಲ್ತಾರೆ. ವಿಧಾನಸೌಧ ಹೋಗಿ ಒಂದು ಯುವ ನಾಯಕ ಶಪಥ ತಗೊಂಡು ವಿಧಾನಸೌಧದಲ್ಲಿ ಜನಪರ ಕೆಲಸ ಮಾಡೋದ್ರಲ್ಲಿ ಅನುಮಾನ ಇಲ್ಲ. ಈ ವೆಲ್ ಎಜುಕೇಟೆಡ್, ಈ ಡಿಸರ್ವ್ ಟು ಬಿಕಮ್ MLA. ಯಾಕಂದ್ರೆ ಅವ್ರದ್ದೊಂದು ಅವರು ತಾತ ಅವ್ರದ್ದು ಒಂದು 2 ವರ್ಷ ಅವಧಿ ಉಳಿದಿತ್ತು. ಅವಧಿಗೆ ಅವ್ರನ್ನ ಟಿಕೆಟ್ ಕೊಟ್ಟಿದ್ರು. 28ಗೆ ಎಲ್ರಿಗೂ ಅವಕಾಶ, ಯಾರು ಕೇಳಿದ್ರು ಅವಕಾಶ ಇದೆ. ಗೆಲ್ಲುವಂತ ಅಭ್ಯರ್ಥಿಗೆ 28ಕ್ಕೆ ಕೊಡ್ತಾರೆ. ಅಲ್ಪಸಂಖ್ಯಾತರಿಗೆ 100ಕ್ಕೆ 100 ಅವಕಾಶ ಇದ್ದೇ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.